ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಾರೆ. ವಿಡಿಯೋ ತುಂಬಾನೇ ವೈರಲ್ ಆಗಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ, ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಾಲಿವುಡ್ ಹಾಗೂ ಟಾಲಿವುಡ್ ಎರಡರಲ್ಲೂ ತುಂಬಾನೇ ಬ್ಯುಸಿ ಆಗಿರುವ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದಾ ಒಂದಲ್ಲ ಒಂದು ವಿಚಾರಕ್ಕೆ ಸುದ್ದಿಯಲ್ಲಿರ್ತಾರೆ. ಈಗಲೂ ಕೂಡ ಇವರ ಬಗ್ಗೆ ಒಂದು ವಿಚಾರ ತುಂಬಾನೇ ಚರ್ಚೆ ಆಗ್ತಿದೆ. ಆ ಒಂದು ಇವರ ವಿಡಿಯೋ ತುಂಬಾನೇ ವೈರಲ್ ಆಗಿರೋದು ಈಗ ಚರ್ಚೆಗೆ ಕಾರಣ ಆಗಿದೆ. ಹಾಗಿದ್ರೆ ಆ ವಿಡಿಯೋದಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ರಶ್ಮಿಕಾ ಮಂದಣ್ಣ ಹಾಗೂ ವಿಕ್ಕಿ ಕೌಶಲ್ ಒಟ್ಟಿಗೆ ನಟಿಸುತ್ತಿರುವ ಸಿನಿಮಾ ಚಾವಾ. ಶಿವಾಜಿ ಮಹಾರಾಜರ ಕುರಿತಾದ ಈ ಸಿನಿಮಾ ಮೊನ್ನೆಯಷ್ಟೇ ಇದರ ಟ್ರೇಲರ್ ಕೂಡ ರಿಲೀಸ್ ಆಗಿತ್ತು. ಜನರಿಂದ ಸಾಕಷ್ಟು ಮೆಚ್ಚುಗೆಯನ್ನು ಕೂಡ ಪಡ್ಕೊಂಡಿದೆ. ಮುಂಬೈನಲ್ಲಿ ಈ ಸಿನಿಮಾದ ಟ್ರೇಲರ್ ರಿಲೀಸ್ ಇವೆಂಟ್ ನಡೀತು. ಅಲ್ಲಿಗೆ ರಶ್ಮಿಕಾ ಮಂದಣ್ಣ ಅವರು ವೀಲ್ ಚೇರ್ ನಲ್ಲಿ ಹೋಗಿದ್ದು, ವೇದಿಕೆ ಮೇಲೆ ಒಂದೇ ಕಾಲಿನಲ್ಲಿ ಕುಂಟುತ್ತಾ ಹೋಗಿರೋ ವಿಡಿಯೋ ಈಗ ತುಂಬಾನೇ ವೈರಲ್ ಆಗಿದೆ. ಹೌದು, ಮುಂಬೈನಲ್ಲಿ ನಡೆದ ಚಾವಾ ಸಿನಿಮಾದ ಟ್ರೇಲರ್ ರಿಲೀಸ್ ಇವೆಂಟ್ಗೆ ರಶ್ಮಿಕಾ ಮಂದಣ್ಣ ಅವರು ವೀಲ್ ಚೇರ್ ಅಲ್ಲಿ ಹೋಗ್ತಾರೆ. ಹಾಗೆ ವೇದಿಕೆ ಮೇಲೂ ಕೂಡ ಒಂದೇ ಕಾಲಿನಲ್ಲಿ ಕುಂಟುತ್ತಾ ಹೋಗ್ತಾರೆ. ಆಗ ಅಕ್ಕಪಕ್ಕ ಇರೋ ಜನ ಎಲ್ಲ ಅವರಿಗೆ ಸಹಾಯ ಮಾಡ್ತಾರೆ. ಜೊತೆಗೆ ವಿಕ್ಕಿ ಕೌಶಲ್ ಅವರು ಕೂಡ ವೇದಿಕೆ ಮೇಲೆ ಅವರನ್ನ ಕೈ ಹಿಡಿದುಕೊಂಡೇ ಕರ್ಕೊಂಡು ಹೋಗ್ತಾರೆ. ಇನ್ನು ವೇದಿಕೆ ಮೇಲೆ ಎಲ್ಲ ರಶ್ಮಿಕಾ ಮಂದಣ್ಣ ಅವರು ಕುಂಟುತ್ತಾನೆ ಓಡಾಡ್ತಾರೆ. ಈ ವಿಡಿಯೋ ತುಂಬಾನೇ ವೈರಲ್ ಆಗಿದ್ದು, ಇದಕ್ಕೆ ಸಾಕಷ್ಟು ಟೀಕೆಗಳು, ಮೆಚ್ಚುಗೆಗಳು ಹಾಗೆ ಕೆಲವೊಂದು ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಇನ್ನು ಇದರಿಂದ ಪ್ರಶ್ನೆ ಏನಪ್ಪಾ ಅಂತ ಅಂದ್ರೆ, ಕೆಲವೊಬ್ಬ ಅಭಿಮಾನಿಗಳು ರಶ್ಮಿಕಾ ಮಂದಣ್ಣ ಅವರು ಯಾಕೆ ವೀಲ್ ಚೇರ್ ನಲ್ಲಿ ಬಂದ್ರು, ಯಾಕೆ ಅವರು ಕುಂಟುತ್ತಾ ಬಂದಿದ್ದಾರೆ, ಅವರಿಗೆ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಈ ಮೊದಲೇ ರಶ್ಮಿಕಾ ಮಂದಣ್ಣ ಅವರೇ ತಿಳಿಸಿದ್ದಾರೆ, ಜಿಮ್ ನಲ್ಲಿ ವರ್ಕೌಟ್ ಮಾಡ್ಬೇಕಾದ್ರೆ ಕಾಲಿಗೆ ಏಟಾಗಿದೆ, ಮೂಳೆ ಮುರಿದಿದೆ, ಹಾಗಾಗಿ ನಾನು ರೆಸ್ಟ್ ತಗೋತಾ ಇದ್ದೀನಿ. ಇದರಿಂದಾಗಿ ನನ್ನ ಸಿನಿಮಾಗಳಿಗೆ ತೊಂದರೆ ಆಗ್ತಿದೆ, ಶೂಟಿಂಗ್ ಗೆ ಹೋಗಕ್ ಆಗ್ತಿಲ್ಲ, ಆದಷ್ಟು ಬೇಗ ಗುಣಮುಖರಾಗಿ ಬರ್ತೀನಿ ಅಂತ ಹೇಳಿದ್ರು. ಇನ್ನು ಈ ವಿಡಿಯೋದಿಂದ ಅವರಿಗೆ ಮೆಚ್ಚುಗೆ ಕೂಡ ತುಂಬಾ ಚೆನ್ನಾಗಿ ಸಿಗ್ತಾ ಇದೆ. ಯಾಕೆ ಅಂದ್ರೆ, ಕಾಲು ಪೆಟ್ಟಾಗಿದ್ರು ಕೂಡ ಅವರು ತಮ್ಮ ಸಿನಿಮಾ ಪ್ರಮೋಷನ್ ಗಾಗಿ ಬಂದಿದ್ದಾರೆ. ಇದರಿಂದಾಗಿ ಅವರಿಗೆ ತಮ್ಮ ಸಿನಿಮಾ ಮೇಲೆ ಎಷ್ಟು ಪ್ರೀತಿ ಇದೆ, ಅವರ ಕೆಲಸದ ಮೇಲೆ ಎಷ್ಟು ಗೌರವ ಇದೆ ಅಂತ ತಿಳಿಯುತ್ತೆ. ಸೊ ಅಷ್ಟೆಲ್ಲ ಏಟ್ ಆಗಿದ್ರು ಕೂಡ ಅವರು ವೇದಿಕೆಗೆ, ಕಾರ್ಯಕ್ರಮಕ್ಕೆ ಬಂದಿರೋದು ನಿಜವಾಗ್ಲೂ ಅವರ ಕೆಲಸವನ್ನ ಮೆಚ್ಚಲೇಬೇಕು ಅಂತ ಅನೇಕ ಜನರು ತಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದಾರೆ. ಇನ್ನು ಒಂದ್ ಕಡೆ ಒಳ್ಳೇದು ಅಂತ ಇದ್ಮೇಲೆ ಕೆಟ್ಟದ್ದು ಅಂತ ಇದ್ದೇ ಇರುತ್ತೆ. ಅದೇ ರೀತಿ ಈ ಬಗ್ಗೆ ಕೆಲವೊಂದು ಟೀಕೆಗಳು ಕೂಡ ಬರ್ತಾ ಇದೆ. ಅದೇನಂದ್ರೆ, ಅವರಿಗೆ ಕಾಲ್ ಪೆಟ್ಟಾಗಿದ್ರು ಕೂಡ ಅವರು ಈ ರೀತಿ ಕಾರ್ಯಕ್ರಮಕ್ಕೆ ಬರೋ ಅವಶ್ಯಕತೆ ಇತ್ತ, ವೀಲ್ ಚೇರ್ ಮೇಲೆ ವೇದಿಕೆ ಮೇಲೂ ಕೂಡ ಹೋಗ್ಬೋದಿತ್ತು, ಅದ್ರ ಬದಲು ಈ ರೀತಿ ಕುಂಟುತ್ತಾ ಹೋಗಿದ್ದು ಸರಿ ಇಲ್ಲ. ಇನ್ನು ಇದು ವೇದಿಕೆಗೆ ಅವರು ಮಾಡಿರೋ ಅಗೌರವ ಅಂತಾನೆ ಹೇಳ್ಬೋದು. ಹಾಗೇನೆ ಇದೆಲ್ಲ ಸಿನಿಮಾದ ಗಿಮಿಕ್, ಪ್ರಮೋಷನ್ ಗಾಗಿ ಇದೆಲ್ಲ ಮಾಡಿದ್ದಾರೆ ಅಂತ ಕೆಲವೊಂದು ಟೀಕೆಗಳು ಕೂಡ ಬರ್ತಾ ಇದೆ. ಒಟ್ಟಿನಲ್ಲಿ ರಶ್ಮಿಕಾ ಅವರ ಈ ಒಂದು ವಿಡಿಯೋ ವೈರಲ್ ಆಗಿರೋದ್ರಿಂದ ಇಷ್ಟೆಲ್ಲ ಚರ್ಚೆಗೆ ಕಾರಣ ಆಗ್ತದೆ. ಇನ್ನು ಇದಲ್ಲದೆ ರಶ್ಮಿಕಾ ಮಂದಣ್ಣ ಅವರು ಹೈದರಾಬಾದ್ ನಿಂದ ಮುಂಬೈಗೆ ಬರುವಾಗ ಏರ್ಪೋರ್ಟ್ ನಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಕಾರ್ ನಿಂದ ಕುಂಟುತ್ತಾ ಕೆಳಗಿಳಿದು ವೀಲ್ ಚೇರ್ ಮೇಲೆ ಕುತ್ಕೊಂಡಿದ್ದಾರೆ. ಕಂಪ್ಲೀಟ್ ಮಾಸ್ಕ್ ಅಂಡ್ ಕ್ಯಾಪ್ ಅನ್ನ ಹಾಕಿ ಅವರ ಮುಖವನ್ನ ಮುಚ್ಕೊಂಡಿದ್ದಾರೆ. ಆದ್ರೂ ಕೂಡ ರಶ್ಮಿಕಾ ಮಂದಣ್ಣ ಅವರೇ ಅದು ಅಂತ ಅಭಿಮಾನಿಗಳು ಕಂಡು ಹಿಡಿದಿದ್ದಾರೆ. ಈ ವಿಡಿಯೋ ಕೂಡ ಈಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ಟ್ರೋಲ್ ಆಗ್ತಾ ಇದೆ. ವೇದಿಕೆ ಮೇಲೆ ಇವರು ಕುಂಟುತ್ತಾ ಬಂದಿರೋದು, ಜೊತೆಗೆ ಏರ್ಪೋರ್ಟ್ ನಲ್ಲಿ ಇವರು ಕಾಣಿಸ್ಕೊಂಡಿರೋದು, ಈ ಎರಡು ವಿಡಿಯೋಗಳು ಕೂಡ ಈಗ ತುಂಬಾನೇ ವೈರಲ್ ಆಗಿದೆ. ಇನ್ನು ಇದಕ್ಕೆ ಕಾರಣ, ಅವರು ಜಿಮ್ ನಲ್ಲಿ ವರ್ಕೌಟ್ ಮಾಡುವಾಗ ಏಟ್ ಮಾಡ್ಕೊಂಡಿರೋದು, ಮೂಳೆ ಕೂಡ ಮುರಿದಿದೆ. ಈಗ ಅವರು ಚೇತರಿಸಿಕೊಳ್ತಾ ಇದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.